ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಚತುರಂಗ ಬಲದೊಡನೆ ಮಿಥಿಲೆಗೆ ದಶರಥನ ಪ್ರಯಾಣ, ಜನಕನಿಂದ ಆದರದ ಸ್ವಾಗತ ಎಂಬ 69ನೆಯ ಸರ್ಗಕ್ಕೆ ಸ್ವಾಗತ. ತಥೋ ರಾತ್ರ್ಯಾಂ ವ್ಯತೀತಾಯಾಂ ಸೋಪಾಧ್ಯಾಯ ಸಭಾಂಧವಃ ಧನಾಜಾ ದಶರಥೋ ಹೃಷ್ಟಃ ಸುಮಂತ್ರಮಿದಮಬ್ರವೀತ್. ರಾತ್ರಿಯು ಕಳೆಯಲಾಗಿ ಪ್ರಾತಃ ಕಾಲದಲ್ಲಿ ಮಾಡಬೇಕಾದ ಸಂಧ್ಯಾ ಕಾರ್ಯಗಳೆಲ್ಲವನ್ನೂ ಮುಗಿಸಿದ ನಂತರ ಬಂಧು ಅಮಾತ್ಯರುಗಳೊಡನೆ ಪರಮ ಸಂತುಷ್ಟನಾಗಿ ಕುಳಿತಿದ್ದ ದಶರಥನು ಸಾರಥಿಯಾದ ಸುಮಂತ್ರನಿಗೆ ಹೇಳಿದನು. ಸುಮಂತ್ರ, ನಮ್ಮ ಕೋಶಾಧ್ಯಕ್ಷರು ನಾನಾ ವಿಧವಾದ ಅಮೋಘ ರತ್ನಗಳನ್ನು ಬೊಕ್ಕಸದಿಂದ ಯಥೇಚ್ಛವಾಗಿ ಹಣವನ್ನು ತೆಗೆದುಕೊಂಡು ತಕ್ಕ ರಕ್ಷಣೆಯನ್ನು ಮಾಡಿಕೊಂಡು ಮೊದಲು ಪ್ರಯಾಣ ಮಾಡಲಿ. ರಥ, ತುರಗ, ಹಸ್ತಿ, ಪದಾತಿಗಳಿಂದ ಕೂಡಿದ ಚತುರಂಗ ಬಲವು, ಶ್ರೇಷ್ಠವಾದ ಮೇನೆಗಳು, ರಥಾದಿ ವಾಹನಗಳು ನನ್ನ ಆಜ್ಞೆಯಂತೆ ಹೊರಡಲು ಸಿದ್ಧವಾಗಲಿ. ವಸಿಷ್ಠ, ವಾಮದೇವ, ಜಾಬಾಲಿ, ಕಾಶ್ಯಪ, ದೀರ್ಘಾಯುವಾದ ಮಾರ್ಕಂಡೇಯ, ಕಾತ್ಯಾಯನ ಇವರುಗಳೇ ಮೊದಲಾದ ಬ್ರಾಹ್ಮಣರು ಮುಂದೆ ಪ್ರಯಾಣ ಮಾಡಲಿ. ಜನಕನಿಂದ ಕಳುಹಿಸಲ್ಪಟ್ಟಿರುವ ಮಂತ್ರಿಗಳು ಮತ್ತು ದೂತರು ನನ್ನನ್ನು ಅವಸರಪಡಿಸುತ್ತಿದ್ದಾರೆ. ಆದುದರಿಂದ ಕಾಲವು ಮೀರಿ ಹೋಗುವುದರೊಳಗಾಗಿ ಮಿಥಿಲಾ ಪಟ್ಟಣವನ್ನು ತಲುಪಲು ಶಕ್ಯವಾಗುವಂತೆ ಉತ್ತಮವಾದ ರಥವನ್ನು ನನಗಾಗಿ ಸಿದ್ಧಪಡಿಸು. ರಾಜಾಜ್ಞೆಯಂತೆ ಋಷಿ ಪುರೋಹಿತರ ಸಮೇತವಾಗಿ ಮಿಥಿಲಾ ಪಟ್ಟಣಕ್ಕೆ ಪ್ರಯಾಣ ಹೊರಟಿದ್ದ ಚತುರಂಗ ಬಲವು ದಶರಥ ರಾಜನ ಹಿಂದೆ ಹೊರಟಿತು. 4 ದಿನಗಳು ಪ್ರಯಾಣ ಮಾಡಿದ ನಂತರ ದಶರಥ ರಾಜನು ಪರಿವಾರ ಸಮೇತನಾಗಿ ಮಿಥಿಲಾ ಪಟ್ಟಣವನ್ನು ಸೇರಿದನು. ದಶರಥ ರಾಜನು ಬರುತ್ತಿರುವನೆಂಬ ವಾರ್ತೆಯನ್ನು ದೂತರಿಂದ ತಿಳಿದ ಶ್ರೀಮಂತನಾದ ಜನಕರಾಜನು ಅವರಿಗೆ ಅದ್ಭುತವಾದ ಸ್ವಾಗತವನ್ನು ನೀಡಲು ಮತ್ತು ಅವನನ್ನು ಅವನ ಪರಿವಾರದವರನ್ನು ಯಥೋಚಿತವಾಗಿ ಸತ್ಕರಿಸಲು ಪೂಜಾ ಸಂಭಾರಗಳನ್ನು ಸಿದ್ಧಪಡಿಸಿದನು. ಅರಮನೆಯನ್ನು ಪ್ರವೇಶಿಸಿದ ವೃದ್ಧನಾದ ದಶರಥ ರಾಜನನ್ನು ಕಂಡು ಜನಕನು ಪರಮಾನಂದ ಭರಿತನಾದನು. ತನ್ನ ಆದರದ ಸ್ವಾಗತದಿಂದ ಹರ್ಷಿತನಾಗಿದ್ದ ದಶರಥನಿಗೆ ಜನಕರಾಜನು ಹೇಳಿದನು. ರಘುಕುಲಾವತಂಸ, ನಿನಗೆ ಆದರದ ಸ್ವಾಗತವು. ನಮ್ಮ ಭಾಗ್ಯ ವಿಶೇಷದಿಂದಾಗಿ ನೀನಿಂದು ನಮಗೆ ಪ್ರಾಪ್ತನಾಗಿರುವೆ. ನಿನ್ನ ಮಕ್ಕಳು ಶೌರ್ಯದಿಂದ ಜಯಿಸಿದ ತೃಪ್ತಿಯನ್ನು ನೀನು ಪಡೆಯಲಿರುವೆ. ಮಹಾ ತೇಜಸ್ವಿಗಳಾದ ಈ ವಸಿಷ್ಠರು ದೇವತೆಗಳಿಂದ ಕೂಡಿದ ಇಂದ್ರನೋಪಾದಿಯಲ್ಲಿ ಋಷಿ ಶ್ರೇಷ್ಠರುಗಳಿಂದಲೂ ಬ್ರಾಹ್ಮಣ ಶ್ರೇಷ್ಠರಿಂದಲೂ ಪರಿವೃತರಾಗಿ ನನ್ನ ಭಾಗ್ಯ ವಿಶೇಷದಿಂದಲೇ ಇಲ್ಲಿಗೆ ಆಗಮಿಸಿರುತ್ತಾರೆ. ನಿಶ್ಚಯವಾಗಿಯೂ ಇಂದು ನಿಮ್ಮ ದರ್ಶನದ ಫಲವಾಗಿ ವಿಘ್ನಗಳೆಲ್ಲವೂ ದೂರವಾದವು. ಮಹಾತ್ಮರಾದ ಮಹಾಪರಾಕ್ರಮಿಗಳಾದ ರಘುವಂಶ ಪ್ರದೀಪರುಗಳೊಡನೆ ನಾನು ಮಾಡಲಿರುವ ವಿವಾಹ ಸಂಬಂಧದಿಂದಾಗಿ ನಮ್ಮ ವಂಶವು ಪುರಸ್ಕೃತವಾಯಿತು. ಮಹಾರಾಜ, ನಾಳೆಯ ದಿನ ಪ್ರಾತಃ ಕಾಲ ಈ ವಿವಾಹವನ್ನು ನೀನು ನಡೆಸಿಕೊಡುವುದು ಸಾಧುವಾಗಿದೆ. ಯಜ್ಞವು ಮುಗಿದ ನಂತರ ವಿವಾಹ ಮಾಡುವುದು ಋಷಿ ಸಮ್ಮತವೂ ಆಗಿರುವುದು. ಜನಕರಾಜನ ಆ ಮಾತುಗಳನ್ನು ಕೇಳಿ ಋಷಿಗಳ ಮಧ್ಯದಲ್ಲಿ ಕುಳಿತಿದ್ದ ವಾಕ್ಯ ವಿಶಾರದನಾದ ದಶರಥನು ಮಹೀಪತಿಯಾದ ಜನಕನಿಗೆ ಹೇಳಿದನು. ಜನಕರಾಜ, ಕನ್ಯಾ, ಗೋವು ಮುಂತಾದವುಗಳ ಪ್ರತಿಗ್ರಹವು ದಾನ ಕೊಡುವವನ ಅಧೀನದಲ್ಲಿ ಇರತಕ್ಕವುಗಳೆಂಬ ಆರ್ಯೋಕ್ತಿಯನ್ನು ನಾನು ಈ ಹಿಂದೆ ಕೇಳಿದ್ದೇನೆ. ಆದುದರಿಂದ ಕನ್ಯಾದಾತೃವಾದ ಧರ್ಮಜ್ಞನಾದ ನೀನು ಹೇಗೆ ಹೇಳುವೆಯೋ ಅದರಂತೆ ನಡೆಯಲು ನಾವು ಸಿದ್ಧರಿದ್ದೇವೆ. ಗಮನಿಸಿ, ಸಾಮಾನ್ಯವಾಗಿ ಇಂದಿನ ಕಾಲದಲ್ಲಿ, ಈಗಾಗಲೇ ಕಾಲವು ಸಾಕಷ್ಟು ಬದಲಾಗಿದೆ, ಆದರೂ ಕೂಡ ವಿವಾಹವೆಂದೊಡನೆ ಗಂಡಿನವರೇ ಮೇಲೋ ಹೆಣ್ಣಿನವರು ಮೇಲೋ ಎಂಬ ಪೈಪೋಟಿ ಉಂಟಾಗುತ್ತದೆ. ವಾಸ್ತವವಾಗಿ 2 ಕುಲಗಳ ಸಮಾಗಮವಾಗುತ್ತಿರುತ್ತದೆ. ಅಲ್ಲಿಯವರೆಗೆ ಸಂಬಂಧವೇ ಇಲ್ಲದ, ಪರಸ್ಪರ ಪರಿಚಯವೇ ಇಲ್ಲದ 2 ಕುಲದವರು ಈಗ ಒಟ್ಟಾಗುತ್ತಿದ್ದಾರೆ. ಅಲ್ಲಿ ನಡೆಯುತ್ತಿರುವುದು ಕೇವಲ ಒಂದು ಗಂಡು ಮತ್ತು ಹೆಣ್ಣಿನ ವಿವಾಹವಲ್ಲ. ಆ ನೆಪದಲ್ಲಿ 2 ಕುಲಗಳ ಸಂಗಮ, 2 ಕಡೆಯ ಬಾಂಧವರು ಒಟ್ಟಾಗಬೇಕು. ಅಂಥ ಸಂದರ್ಭದಲ್ಲಿ ಈ ರೀತಿಯಾದ ಪೈಪೋಟಿಯು ಸರಿಯೇ? ಇಲ್ಲಿ ಜನಕನು ವಿನಯ ವಿಧೇಯತೆಯಿಂದ ದಶರಥ ಮಹಾರಾಜನಲ್ಲಿ ನಿವೇದಿಸಿಕೊಳ್ಳುತ್ತಿದ್ದರೆ, ಸ್ವತಃ ದಶರಥನೂ ಕೂಡ ನೀನು ಕನ್ಯಾದಾತೃ, ನೀನು ಕನ್ಯೆಯನ್ನು ಕೊಡುತ್ತಿರುವವನು, ನಾನು ಕನ್ಯಾ ಭಿಕ್ಷೆಯನ್ನು ಬೇಡುತ್ತಿರುವವನು, ಕನ್ಯೆಯನ್ನು ಪಡೆದುಕೊಳ್ಳುವವನು ನಾನು. ದಾತೃವಿನ ಕೈ ಯಾವಾಗಲೂ ಮೇಲಿರಬೇಕು, ಭಿಕ್ಷೆಯನ್ನು ಪಡೆಯುತ್ತಿರುವವನ ಕೈ ಕೆಳಗಿರಬೇಕು ಎಂದು ತನ್ನ ವಿನಯವನ್ನೇ ಪ್ರಕಟಿಸುತ್ತಾನೆ. ಶ್ರೀರಾಮಚಂದ್ರನಿಗೆ ಯೋಗ್ಯನಾದಂತಹ ತಂದೆಯಲ್ಲವೇ ದಶರಥ?
ಸತ್ಯವಾದಿಯಾದ ದಶರಥನ ಧರ್ಮಮೂಲವಾದ ಮತ್ತು ಯಶೋದಾಯಕವಾದ ಮಾತುಗಳನ್ನು ಕೇಳಿ ವಿದೇಹಾಧಿಪತಿಯಾದ ಜನಕನು ವಿಸ್ಮಯಗೊಂಡನು. ಶ್ರೀರಾಮನು ಸ್ವಪರಾಕ್ರಮದಿಂದ ವೀರ್ಯ ಶುಲ್ಕಳಾದ ಸೀತೆಯನ್ನು ಪಡೆದಿದ್ದರೂ ಪ್ರತಿಗ್ರಹವು ದಾತೃವಶ, ಅಂದರೆ ದಾನ ಕೊಡುವವನಿಗೆ ಸಂಬಂಧಿಸಿದ್ದು ಎಂಬ ವಿನಯಪೂರ್ಣವಾದ ಮಾತನ್ನು ದಶರಥನು ಹೇಳಿದುದಕ್ಕಾಗಿ ಜನಕನಿಗೆ ಬಹಳ ಆಶ್ಚರ್ಯವಾಯಿತು. ಪರಸ್ಪರ ಸಮಾಗಮದಿಂದ ಪರಮಹರ್ಷಿತರಾದ ಋಷಿಗಳು ಆ ರಾತ್ರಿಯನ್ನು ಸುಖವಾಗಿ ಕಳೆದರು. ಬಳಿಕ ರಾಮನು ಲಕ್ಷ್ಮಣನೊಡನೆ ವಿಶ್ವಾಮಿತ್ರರನ್ನು ಮುಂದು ಮಾಡಿಕೊಂಡು ದಶರಥನಿದ್ದೆಡೆಗೆ ಬಂದು ಅವನ 2 ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿದನು. ದಶರಥನು ಕಾಂತಿಮಂತರಾದ ತನ್ನ 2 ಮಕ್ಕಳನ್ನು ಕಂಡು ಪರಮ ಸಂತುಷ್ಟನಾದನು. ಜನಕನಿಂದ ಸತ್ಕೃತನಾದ ದಶರಥನು ಪರಮ ಪ್ರೀತನಾಗಿ ಆ ರಾತ್ರಿಯನ್ನು ಸುಖದಿಂದ ಕಳೆದನು. ಮಹಾ ತೇಜಸ್ವಿಯಾದ ತತ್ವವಿಧನಾದ ಜನಕನು ಅಂದಿನ ಯಜ್ಞ ಕ್ರಿಯೆಯನ್ನು ಯಥಾವಿಧಿಯಾಗಿ ಮುಗಿಸಿ ಹೆಣ್ಣು ಮಕ್ಕಳ ಮದುವೆಯ ಪೂರ್ವಾಂಗವಾಗಿ ಮಾಡಬೇಕಾಗಿದ್ದ ಅಂಕುರಾರ್ಪಣ, ರಕ್ಷಾಬಂಧನಾದಿಗಳನ್ನು ಧರ್ಮವಿಹಿತವಾದ, ಶಾಸ್ತ್ರವಿಹಿತವಾದ ಮತ್ತು ಆಚಾರವಿಹಿತವಾದ ರೀತಿಯಲ್ಲಿ ಮಾಡಿ ಆ ರಾತ್ರಿಯನ್ನು ಸುಖದಿಂದ ಕಳೆದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ 69ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.